ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಹಿಂದೂ ಧರ್ಮ ಎಲ್ಲೂ ರಿಜಿಸ್ಟ್ರ್ ಆಗಿಲ್ಲ, RSS ರಿಜಿಸ್ಟ್ರ್ ಆಗೋದಿಲ್ಲ. ಇದನ್ನೀಗ ನಮ್ಮ ಇವರು ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಹಿಂದೂ ಧರ್ಮಕ್ಕೆ RSSಗೆ ಸೇರ್ತಕ್ಕಂಥವ್ರು ಯಾರು ಬೇಕಾದರೂ ಬರ್ಬೋದು. ಆದರೆ ಹೆಂಗೆ ಬರ್ಬೋದು? ತಮ್ಮ ಕ್ರೈಸ್ತ ಧರ್ಮವಾಗಲಿ ಮತ್ತು ಮುಸ್ಲಿಂ ಧರ್ಮವಾಗಲಿ ಮತ್ತು ಬೌದ್ಧ ಧರ್ಮವಾಗಲಿ ಎಲ್ಲನೂ ಒಳಗೊಂಡಂತೆ ಬಿಟ್ಟು ಅಲ್ಲೇ ಮರೆತು ಬರಾಗಿದ್ದರೆ ಬನ್ನಿ ಅಂತ ಕರೆದಿದ್ದಾರೆ. ಇದು ಹೆಂಗಿದೆ ಮಜಾ? ಚೆನ್ನಾಗಿದೆಯಲ್ಲ? ಹೌದು, ನಮ್ಮ RSS ಪತನ ಸಂಚಲನಕ್ಕೆ ನೀವು ಯಾರು ಬೇಕಾದ್ರೂ ಬಂದು ಸೇರ್ಬೋದು ಅಂತ ಹೇಳಿ. ಮತ್ತು ಇನ್ನೊಂದು ಏನಪ್ಪ, ಇವತ್ತೊಂದು ವಿಷಯ, ನಮ್ಮ R ಅಶೋಕ್ ಅವರು ಸೆಂಟ್ರಲ್ ಜೈಲ್ ವಿಷಯ ತಗೊಂಡು ಇದನ್ನು ಮಾಡಿದ್ರು. ಹೆಂಗೆ ಅಂತಂದರೆ, ಎಲ್ಲ ಅಲ್ಲಿರ್ತಕ್ಕಂಥ ಕೈದಿಗಳು ಮತ್ತು ನಂಬರ್ 1 ಕೈದಿಗಳು ಮುಸ್ಲಿಮ್ನವರು ಮತ್ತು ರೌಡಿಗಳು, ಕೊಲೆಗಾರರು ಎಲ್ಲ ಇರ್ತಕ್ಕಂಥದ್ರಲ್ಲಿ ಇಲ್ಲೇನು ನಡೀತದೆ ಅಂದರೆ, ಬರ್ಡೇ ನಡೆದು ಪಾರ್ಟಿ ಅಲ್ಲೂ ಇದನ್ನು ಮಾಡಿಕೊಂಡು ಅಲ್ಲಿಂದ ಪಾರ್ಟಿ ಮಾಡಿ ಫೋಟೋ ಈಚೆ ಬರ್ತದೆ. ಮತ್ತು ಅವರು ಕುಡ್ಕೊಂಡು ಕೂತಿರೋದು ಬರ್ತದೆ. ಮತ್ತು ಅವರು ಮೀಟಿಂಗ್ ಮಾಡೋದು ಬರ್ತದೆ, TV ನೋಡೋದು ಬರ್ತದೆ. ಇನ್ನು ಏನಕ್ಕೆ ಜೈಲೇ ಬೇಡ ಅಲ್ವಾ? ನಮ್ಮ ಗೃಹ ಮಂತ್ರಿಗಳು ಎಲ್ಲನೂ ಸರಳವಾಗಿ ಮತ್ತು ಕಾಮಾಗಿ ತಗೋತಾರೆ. ಇದನ್ನು ಹಂಗೆ ಕಾಮಾಗಿ ತಗೊಂಡವ್ರ. ಮತ್ತು ಯಾಕೆ ಹಿಡ್ಕೊಂಬತ್ತೀರ ಅವ್ರನ್ನ? NIA ಅವರು ಯಾಕೆ ಹಿಡ್ಕೊಂಬಂದ್ರು ಅವ್ರನ್ನೀಗ? NIA ಅವ್ರು ಹಿಡ್ಕೊಂಬಂದದ್ದು ಅವ್ರಿಗೆ ಎಲ್ಲ ರೀತಿ ಸೌಕರ್ಯ ನೀವು ಕೊಡ್ತೀರ ಹಂಗಂತಂದರೆ ಪೊಲೀಸ್ನವರು ಇನ್ನು ನಿಮಗೆ ಏನಂತ ಹೇಳಬೇಕು? R ಅಶೋಕ್ ಅವ್ರಿಗೆ ಹೇಳ್ತಾ ಇರೋಂಥ ವಿಷಯದಲ್ಲಿ ಏನಿದೆ ತಪ್ಪು? R ಅಶೋಕು ಮತ್ತು ವಿಜಯೇಂದ್ರ ಅವರು ಇದಕ್ಕೆ ಸಖತ್ತಾಗಿ ಹೇಳೋದು. ಆದರೆ ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡೋದು. ಸಿದ್ದರಾಮಯ್ಯನವರೇನು ಕಣ್ಣು ಮುಚ್ಕೊಂಡು ಕೂತವ್ರ? ಏನಕ್ಕೆ ಇವರು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗಿರೋದು? ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ? ಇದನ್ನೆಲ್ಲ ಗಮನಿಸೋಕ್ಕಲ್ವ? ಮತ್ತು ಇನ್ಯಾವ ರೀತಿ ನಿಮ್ಮ ಯಾವುದೋ ಏನೋ ಹೇಳ್ತಾರಲ್ಲಪ್ಪ, ಏನೋ ಅವ್ರಿಗೆ ಏನೋ ಅಲ್ಲಿಗೆ ಎಲ್ಲ ರೀತಿಯ ವಿಷಯಗಳನ್ನು ಕೊಡೋದಕ್ಕೆ ಏನಕ್ಕೆ ಬೇಕು ಅವರು? ಸಿಸ್ಟರ್ಗಳು ಅಷ್ಟೊಂದು ಜನ ಕೆಲಸಗಾರರೆಲ್ಲ ಯಾಕೆ ಬೇಕು? ಸುಮ್ಮನೆ ಒಬ್ಬನೇ ಆರಾಮಾಗಿ ಮುಖ್ಯಮಂತ್ರಿ ಆಗಿ ಒಬ್ಬರೇ ಇರ್ಬೋದಲ್ವಾ? ಏನಪ್ಪ ಇದು ನಮ್ಮ ರಾಜ್ಯ ಈ ಥರ ಆಗಿದೆ. ನಮ್ಮ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ದೇಶದಲ್ಲೇ ಪೊಲೀಸು ಅಂದರೆ ನಡುಗ್ತಾಯಿದ್ರು. ಈಗ ಒಂದು ಕಾಲದಲ್ಲಿ ನಮ್ಮ ಸಿದ್ದರಾಮಯ್ಯನ ಕಾಲದಲ್ಲಿ ಪೊಲೀಸು ಅಂತಂದರೆ ನಡುಗಿಡಗಲ್ಲ, ಎಲ್ಲ ಅವ್ರಿಗೆ ಇದು ಮಾಡಿಬಿಡ್ತಾರೆ. ದರ್ಶನ್ಗೆ ಮಾತ್ರ ಆ ಶಿಕ್ಷೆ ಕೊಡ್ತಾವ್ರೆ, ಈ ಶಿಕ್ಷೆ ಕೊಡ್ತಾವ್ರೆ ಅಂತ ಈ ಪೇಪರ್ನವರು ನ್ಯೂಸ್ ಕೊಟ್ಟಿದ್ದು. ಅದು ಹೆಂಗೆ ಬಂತು ಆ ವಿಡಿಯೋಗಳೆಲ್ಲ? ಅದೇ ವಿಡಿಯೋಗಳನ್ನೀಗ ನಿಮ್ಮ TV ಅವರೇ ಅಲ್ವಾ ಅನೌನ್ಸ್ ಮಾಡಿರೋದು? R ಅಶೋಕ್ ಅವ್ರಿಗೆ ಹೆಂಗೋಯ್ತು ಮಾಹಿತಿ? ನಿಮ್ಮಿಂದ ತಾನೇ, ಪತ್ರಕರ್ತಿಂದ ತಾನೇ ಅವ್ರಿಗೋಯ್ತು R ಅಶೋಕ್ ಅವ್ರಿಗೆ. ಮತ್ತು ಇವತ್ತು ಅದಕ್ಕೊಂದು ಹೋರಾಟ, ಅದಕ್ಕೊಂದು ಚಳುವಳಿ. ಏನಪ್ಪ ಇದು? ಏನೇನಕ್ಕೋ ಹೋರಾಟ ಮಾಡಬೇಕಲ್ಲಪ್ಪ. ಸಿದ್ದರಾಮಯ್ಯನವರೇ, ಏನ್ರಿ ಇದು ನಿಮ್ಮ ಕತೆ? ನಿಮ್ಮ ಕುಸ್ತಾಟದಲ್ಲೇ ಇದ್ಬಿಟ್ರಿ. ಏನಾಯಿತು ನಿಮ್ಮ ಮ್ಯೂಸಿಕಲ್ ಚೇರ್? ಒಬ್ಬ ಮ್ಯೂಸಿಕಲ್ ಚೇರ್ ಲೀಡ್ರು ನಾಪತ್ತೆ ಆಗಿಬಿಟ್ಟಿದ್ದೀರಲ್ಲ 3 ಜನ. ಈ ಕಡೆಗೆ 3 ಜನ 3 ಕಡೆ ದಿಕ್ಕಾಪಾಲಾಗೋಗ್ಬಿಟ್ಟಿದ್ದೀರಲ್ಲ. ಯಾರು ಇವರು? ಸತೀಶ್ ಜಾರಕಿಹೊಳಿ ಅಲ್ಲೇ ಅವರ ಬೆಳಗಾವಿಲೇ ಉಳ್ಕೊಂಬಿಟ್ಟವ್ರೆ. ಇವರು DK ಶಿವಕುಮಾರ್ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಏನು ಸದ್ದು ಗದ್ದಲ ಏನೂ ಇಲ್ಲ. ಮತ್ತು ಸಿದ್ದರಾಮಯ್ಯನವರು ಆರಾಮಾಗ ಏನು, ನಾನು ಬರೀ ಕುರ್ಚಿ ಉಳಿಸ್ಕೊತೀನಿ ಅಂತ ಕರ್ಕೊಂಡೇ ಓಡಾಡ್ಕೊಂಡಿರಿ. ಇನ್ನೇನು ಮಾಡಬೇಡಿ. ಸಾಮಾಜಿಕವಾದ ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸಗಳು ಮಾಡಿಬಿಡಿ. ಅರ್ಥ ಆಯ್ತಾ? ವಿರೋಧ ಮಾಡೋಕ್ಕೆ ಮಾತ್ರ ನಾನು ಮುಂದು ಅಂತ ಕುಡಿತಾ ಇದ್ವಿ. ವಿರೋಧ ಮಾಡಾದ್ಮೇಲೆ ಏನು ಮತ್ತೆ ಬೇಕು ಅಲ್ವಾ? ಏನೂ ಇಲ್ಲ.
ನಿಮ್ಮದು. ಮತ್ತು ಇನ್ನೇನು ಹೇಳೋಣ ಅಂತಲೇ ಗೊತ್ತಿಲ್ಲ, ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಿ ಇವತ್ತು. ಗೊತ್ತಾಯ್ತಾ? ನೋಡೋಣ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ವಿಷಯನೇ ಇಲ್ಲ ಅಲ್ಲಿ, ಏನು ವಿಷಯ ಇಲ್ಲ. ಹಿಂಗೆ ಹೇಳಕ್ಕೆ ಸುಳ್ಳು ಹೇಳೋಕ್ಕೂ ಬರೋಲ್ಲ.